Hi, I am Bhavana. I am studying BCA in ICCA College, Davangere. I am here with the topics of instructions, programming, programming languages, and language translators. Let us know about Dennis Ritchie first. Here is the picture of Dennis Ritchie. Dennis Ritchie developed one of the most widely used programming languages, that is the C language. Dennis Ritchie is the father of C programming language. He developed C programming in the time of developing Unix operating system in the year of 1972. Next, let us get into the main topics. Instruction. An instruction is a set of codes that the computer processor can understand. It only uses binary codes. The code is usually ones and zeros or machine level languages. ಇನ್ಸ್ಟ್ರಕ್ಷನ್ಸ್ ಅನ್ನೋದು ಒಂದು ಸೆಟ್ ಆಫ್ ಕೋಡ್ಸ್, ಕಂಪ್ಯೂಟರ್ ಪ್ರೊಸೆಸರ್ ಅರ್ಥ ಮಾಡ್ಕೊಳ್ಳುವಂತ ಒಂದು ಸೆಟ್ ಆಫ್ ಕೋಡ್ಸ್. ಅದರಲ್ಲಿ ನಾವು ಬೈನರಿ ಕೋಡ್ಸ್ ನ ಮಾತ್ರ ಯೂಸ್ ಮಾಡ್ತೀವಿ. ಯಾವ್ಯಾವ ಅಂತ ಅಂದ್ರೆ ಜೊತೆಗೆ ಕಮಾಂಡ್ಸ್ ನ ಯೂಸ್ ಮಾಡ್ತೀವಿ. ಯಾವ್ದಾದಂತ ಅಂದ್ರೆ ಝೀರೋಸ್ ಮತ್ತೆ ಒನ್ಸ್ ಅನ್ನೋ ಬೈನರಿ ಮಷಿನ್ ಲೆವೆಲ್ ಲ್ಯಾಂಗ್ವೇಜಸ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಪ್ರೋಗ್ರಾಮ್. A computer program is a collection of instructions that performs a specific task when executed by the computer. ಕಂಪ್ಯೂಟರ್ ಅನ್ನೋದು ಒಂದು ಕಲೆಕ್ಷನ್ ಆಫ್ ಇನ್ಸ್ಟ್ರಕ್ಷನ್. ಅದು ಏನಂತ ಅಂದ್ರೆ ಕಂಪ್ಯೂಟರ್ ಇಂದ ಎಕ್ಸಿಕ್ಯೂಟ್ ಆಗುವಂತ ಒಂದು ಕೋಡ್, ಸ್ಪೆಸಿಫಿಕ್ ಟಾಸ್ಕ್ ನ ಪರ್ಫಾರ್ಮ್ ಮಾಡುವಂತದೊಂದು ಇನ್ಸ್ಟ್ರಕ್ಷನ್. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. A programming language is a formal language which comprises a sets of instructions that produces various outputs. Programming language are used in a computer programming to implement algorithms. Programming language ಅನ್ನೋದು ಒಂದು ಫಾರ್ಮಲ್ ಲ್ಯಾಂಗ್ವೇಜ್. ಅದು ಏನಂತ ಅಂದ್ರೆ ವೇರಿಯಸ್ ಔಟ್ಪುಟ್ಸ್ ನ ಕೊಡುವಂತ ಒಂದು ಇನ್ಸ್ಟ್ರಕ್ಷನ್ಸ್ ಅಸೆಟ್ಸ್ ಮಾಡುತ್ತೆ. ಮತ್ತೆ ಆಲ್ಗರಿದಮ್ಸ್ ನ ಇಂಪ್ಲಿಮೆಂಟ್ ಮಾಡಕ್ಕೆ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಅಲ್ಲಿ ನಾವು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಕ್ಲಾಸಿಫಿಕೇಶನ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಫಸ್ಟ್ ಒನ್, ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್ ಅಂಡ್ ಹೈ ಲೆವೆಲ್ ಲ್ಯಾಂಗ್ವೇಜ್. ಫಸ್ಟ್, ಲೆಟ್ us know about machine level language. Machine level language instructions are in a binary form which can be directly understood by the computer without translating them. It is called machine language or machine code. Machine language is also known as first generation of programming language. ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಅನ್ನೋದು ಒಂದು ಇನ್ಸ್ಟ್ರಕ್ಷನ್ಸ್, ಅವು ಬೈನರಿ ಫಾರ್ಮ್ ಅಲ್ಲಿ ಇರುತ್ತೆ. ಮತ್ತೆ ಕಂಪ್ಯೂಟರ್ ಏನು ಟ್ರಾನ್ಸ್ಲೇಟ್ ಮಾಡ್ದೇನೆ ಡೈರೆಕ್ಟ್ ಆಗಿ ಅರ್ಥ ಆಗುತ್ತೆ ಕಂಪ್ಯೂಟರಿಗೆ. ಅಂತಹ ಒಂದು ಕೋಡ್ ನ ನಾವು ಮಷಿನ್ ಲ್ಯಾಂಗ್ವೇಜ್ ಅಂತ ಅಂತೀವಿ, ಮತ್ತೆ ಮಷಿನ್ ಕೋಡ್ ಅಂತ ಕೂಡ ಕರಿತೀವಿ. ಮಷಿನ್ ಲ್ಯಾಂಗ್ವೇಜ್ ನ ನಾವು ಫಸ್ಟ್ ಜನರೇಷನ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕೂಡ ಕರಿತೀವಿ. ನೆಕ್ಸ್ಟ್, ಅಸೆಂಬ್ಲಿ ಲೆವೆಲ್ ಲ್ಯಾಂಗ್ವೇಜ್. Assembly level language is also known as second generation of programming language. With assembly language, a programmer writes instructions using symbolic instructions code instead of binary codes. Assembly language provides facilities for controlling the hardware. ಅಸೆಂಬ್ಲಿ ಲ್ಯಾಂಗ್ವೇಜ್ ಅನ್ನೋದು ಒಂದು ಅಸೆಂಬ್ಲಿ ಲ್ಯಾಂಗ್ವೇಜ್ ನ ನಾವು ಸೆಕೆಂಡ್ ಜನರೇಷನ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕೂಡ ಕರಿತೀವಿ. ಅಸೆಂಬ್ಲಿ ಲ್ಯಾಂಗ್ವೇಜ್ ನ ಯೂಸ್ ಮಾಡಿಕೊಂಡು ಪ್ರೋಗ್ರಾಮರ್ಸ್ ಸಿಂಬಾಲಿಕ್ ಇನ್ಸ್ಟ್ರಕ್ಷನ್ಸ್ ನ ಬರಿತೀವಿ. ಕೋಡ್ ನ ಯೂಸ್ ಮಾಡೋದ್ರ ಬದಲು ಬೈನರಿ ಕೋಡ್ಸ್ ನ ಯೂಸ್ ಮಾಡಿಕೊಂಡು ಇನ್ಸ್ಟ್ರಕ್ಷನ್ಸ್ ನ ಬರಿತೀವಿ. ಆಮೇಲೆ ಅಸೆಂಬ್ಲಿ ಲ್ಯಾಂಗ್ವೇಜ್ ಹಾರ್ಡ್ವೇರ್ ನ ಕಂಟ್ರೋಲ್ ಮಾಡಕ್ಕೆ ಫೆಸಿಲಿಟೀಸ್ ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್, ಹೈ ಲೆವೆಲ್ ಲ್ಯಾಂಗ್ವೇಜ್. A programming languages that are close to human languages, for example, like English language, are called high level language. High level language ಅಂತ ಅಂದ್ರೆ ಈಗ ಅಂದ್ರೆ ಹ್ಯೂಮನ್ಸ್ ಲ್ಯಾಂಗ್ವೇಜಸ್ ಗೆ ಕ್ಲೋಸ್ ಇರುತ್ತೆ. ಅಂದ್ರೆ ಇವಾಗ ನಾವು ಇಂಗ್ಲಿಷ್ ಮಾತಾಡ್ತೀವಿ, ಅದು ಕೂಡ ಹೈ ಲೆವೆಲ್ ಲ್ಯಾಂಗ್ವೇಜ್. ಇದನ್ನ ನಾವು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ.
Next, translators. A translator is a programming language process that converts the computer program from one language to another. ಟ್ರಾನ್ಸ್ಲೇಟರ್ ಏನಂತ ಅಂದ್ರು, ಟ್ರಾನ್ಸ್ಲೇಟರ್ ಅಂದ್ರೆ ಅದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅದು ಒಂದ್ ಲ್ಯಾಂಗ್ವೇಜ್ ಇಂದ ಇನ್ನೊಂದು ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡುವಂತ ಒಂದು ಪ್ರೊಸೆಸರ್. ನೆಕ್ಸ್ಟ್, ಡಿಫರೆಂಟ್ ಟೈಪ್ಸ್ ಆಫ್ ಟ್ರಾನ್ಸ್ಲೇಟರ್ಸ್. There are three different types of translators are as follows: compiler, interpreter, assembler. ನಾವು ಟ್ರಾನ್ಸ್ಲೇಟರ್ಸ್ ನ 3 ಡಿಫರೆಂಟ್ ಟೈಪ್ಸ್ ಅಲ್ಲಿ ನೋಡಬಹುದು. ಫಸ್ಟ್ ಒನ್ ಕಂಪೈಲರ್, ಇಂಟರ್ಪ್ರಿಟರ್ ಅಂಡ್ ಅಸೆಂಬ್ಲರ್. First one, compiler. A compiler is a translator used to convert high-level programming language to low-level programming language. It converts the whole program in one session and reports errors detected after the conversion. ಕಂಪೈಲರ್ ಅಂತ ಅಂದ್ರೆ ಅದು ಒಂದು ಟ್ರಾನ್ಸ್ಲೇಟರ್. ಎದಕ್ಕೆ ಯೂಸ್ ಮಾಡ್ತೀವಿ ಕಂಪೈಲರ್ನ ಅಂತ ಅಂದ್ರೆ, ಅದನ್ನ ಇವಾಗ ಅದನ್ನ ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂದ ಲೋ ಲೆವೆಲ್ ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಕಂಪೈಲರ್ನ. ಮತ್ತೆ ಈಗ ಒಂದು ಕೋಡ್ ಬರ್ದಿದೀವಿ ಅಂತಂದ್ರೆ ಆ ಕೋಡ್ ಅಲ್ಲಿ ಎಲ್ಲ ಕನ್ವರ್ಸೇಷನ್ ಮುಗಿದ್ಮೇಲೆ ಅದರಲ್ಲಿ ಏನಾದ್ರೂ ಎರರ್ ಇತ್ತು ಅಂತ ಅಂದ್ರೆ ಅದು ಡಿಟೆಕ್ಟ್ ಮಾಡಿ ತೋರ್ಸುತ್ತೆ ನಮಗೆ ಕಂಪೈಲರ್ ಅನ್ನೋದು. ನೆಕ್ಸ್ಟ್, ಅಸೆಂಬ್ಲರ್. An assembler is a translator used to translate assembly language to machine language. ಅಂತಂದ್ರೆ ಅಸೆಂಬ್ಲರ್ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಅಸೆಂಬ್ಲರ್ ಲ್ಯಾಂಗ್ವೇಜ್ ಇಂದ ಮಷಿನ್ ಲೆವೆಲ್ ಲ್ಯಾಂಗ್ವೇಜ್ ಗೆ ಟ್ರಾನ್ಸ್ಲೇಟ್ ಮಾಡಕ್ಕೆ ಅಸೆಂಬ್ಲರ್ ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಲೈಕ್ ಅ ಕಂಪೈಲರ್ ಫಾರ್ ದ ಅಸೆಂಬ್ಲಿ ಲ್ಯಾಂಗ್ವೇಜ್ ಬಟ್ ಇಂಟರಾಕ್ಟಿವ್ ಲೈಕ್ ಅನ್ ಇಂಟರ್ಪ್ರಿಟರ್. ಅದು ಅಸೆಂಬ್ಲರ್ ಅನ್ನೋದು ಅದು ಕಂಪೈಲರ್ ತರ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಲ್ಲಿ ಕಂಪೈಲರ್ ತರ ಕೆಲಸ ಮಾಡತ್ತೆ, ಬಟ್ ಇಂಟರ್ಪ್ರಿಟರ್ ತರ ಇಂಟರಾಕ್ಟಿವ್ ಆಗಿರುತ್ತೆ. ಅಸೆಂಬ್ಲಿ ಲ್ಯಾಂಗ್ವೇಜ್ ಇಸ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಆಸ್ ಇಟ್ ಈಸ್ ಅ ಲೋ ಲೆವೆಲ್ ಲ್ಯಾಂಗ್ವೇಜ್. ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂತ ಅಂದ್ರೆ ಅದು ಡಿಫಿಕಲ್ಟ್ ಇರುತ್ತೆ ಅಂಡರ್ಸ್ಟ್ಯಾಂಡ್ ಮಾಡಕ್ಕೆ, ಮತ್ತೆ ಅದು ಲೋ ಲೆವೆಲ್ ಲ್ಯಾಂಗ್ವೇಜ್ ಆಗಿರುತ್ತೆ. ದ ಮಷೀನ್ ಕೋಡ್ ಕ್ಯಾನ್ ಬಿ ಡೈರೆಕ್ಟ್ಲಿ ಅಂಡರ್ಸ್ಟುಡ್ ಬೈ CPU. ಅಂದ್ರೆ ನಾವೇನ್ ಕೋಡ್ ಬರ್ದ್ರು ಅಸೆಂಬ್ಲರು ಡೈರೆಕ್ಟ್ ಆಗಿ ಅರ್ಥ ಆಗುತ್ತೆ. ಮಷಿನ್ ಕೋಡ್ ಅಲ್ಲಿ ಏನೇ ಬರೆದ್ರು, ಮಷಿನ್ ಕೋಡ್ ನ ಯೂಸ್ ಮಾಡ್ಕೊಂಡು ಏನೇ ಬರೆದ್ರು ಅದು CPU ಗೆ ಡೈರೆಕ್ಟ್ ಆಗಿ ಅರ್ಥ ಆಗುತ್ತೆ. ಇಂಟರ್ಪ್ರಿಟರ್. Just like a compiler, it is a translator used to convert high level programming language to low level language. Next, interpreter. Just like a compiler, it is a translator used to convert high level programming language to low level programming language. It reports errors detected at once while doing the conversion. With this, it is easier to detect errors than in a compiler. An interpreter is faster than a compiler. ಇಂಟರ್ಪ್ರಿಟರ್ ಅಂತ ಅಂದ್ರೆ ಅದು ಕಂಪೈಲರ್ ತರಾನೇ ಒಂದು ಟ್ರಾನ್ಸ್ಲೇಟರ್ ಆಗಿರುತ್ತೆ. ಅದನ್ನ ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಹೈ ಲೆವೆಲ್ ಲ್ಯಾಂಗ್ವೇಜ್ ಇಂದ ಲೋ ಲೆವೆಲ್ ಲ್ಯಾಂಗ್ವೇಜ್ಗೆ ಕೋಡ್ ನ ಕನ್ವರ್ಟ್ ಮಾಡಕ್ಕೆ ಇಂಟರ್ಪ್ರಿಟರ್ ನ ಯೂಸ್ ಮಾಡ್ತೀವಿ. ಇಟ್ ರಿಪೋರ್ಟ್ಸ್ ಎರರ್ ಡಿಟೆಕ್ಟೆಡ್ ಅಟ್ ಒನ್ಸ್ ಅಂತಂದ್ರೆ ಏನೇ ಎರರ್ ಇದ್ರೂ ಒಂದೇ ಸತಿಗೆ ಅದು ಡಿಟೆಕ್ಟ್ ಮಾಡಿ ತೋರ್ಸುತ್ತೆ. ಯಾವಾಗ ಅಂತಂದ್ರೆ ಕನ್ವರ್ಸೇಷನ್ ಮಾಡಬೇಕಾರೇನೆ ಅದನ್ನ ತೋರ್ಸ್ಬಿಡುತ್ತೆ. ಆಮೇಲೆ ಅದು ಎರರ್ಸ್ ನ ತೋರ್ಸೋದು ಅದು ತುಂಬಾ ಈಸಿಯಾಗಿನೇ ಎರರ್ ತೋರ್ಸುತ್ತೆ. ಕಂಪೈಲರ್ ಕಿನ್ನ ವೇಗವಾಗಿ ತೋರ್ಸುತ್ತೆ, ಮತ್ತೆ ಕಂಪೈಲರ್ ಕಿನ್ನ ಫಾಸ್ಟ್ ಆಗಿ ಇಂಟರ್ಪ್ರಿಟರ್ ವರ್ಕ್ ಆಗುತ್ತೆ. This is all about my topics. Thank you for your precious time. Thank you all.